नमस्ते सदा वत्सले मातृभूमे त्वया हिंदू भूमे सुखं वर्धितोहम महामंगले पुण्य भूमे त्वदर्ते ಪದತ್ವೇಷಕಾಯೋ ನಮಸ್ತೆ ನಮಸ್ತೆ ಅಂತ ಹೇಳಿದ್ರು. ನೀವಿದನ್ನ ಕಲಿಬೇಕು. ಮುಮ್ತಾಜ್ ಯಾಕೆ ಇವಳು ಯಾವಾಗ್ಲೂ ಕೂಡ ಸನಾತನ ಧರ್ಮದ ಪರವಾಗಿ ಮಾತಾಡ್ತಾಳೆ, ಯಾಕೆ ಇವಳು ದೇಶದ ಪರವಾಗಿ ಯಾವಾಗ್ಲೂ ಕೂಡ ಮಾತಾಡ್ತಾಳೆ, ಏನಿದು ಅಂತ ಬಹಳಷ್ಟು ಮಂದಿ ಪ್ರಶ್ನೆಯನ್ನ ಕೇಳ್ತಾರೆ. ಇವೆಲ್ಲದಕ್ಕೂ ಒಂದೇ ಉತ್ತರ, ನನ್ನ ತಂದೆ ನನಗೆ ಕೊಟ್ಟಿರುವಂತಹ ಒಂದು ಸಂಸ್ಕಾರ. ಒಂದು ಪುಟ್ಟ ಉದಾಹರಣೆಯನ್ನ ನಾನು ನೀಡಬಲ್ಲೆ. RSS ಅಂದ್ರೆ ಮುಸ್ಲಿಂ ವಿರೋಧಿ ಅಂತಹ ಒಂದು ಮಾತುಗಳು ಬಹಳಷ್ಟು ಕೇಳಿ ಬರ್ತಾ ಇದ್ವು ಪ್ರತಿದಿನ. ಒಂದಿನ ನನ್ನ ತಂದೆ ಹೇಳಿದ್ರು, ಅಂಥದ್ದು ಏನಿದೆ RSS ನಲ್ಲಿ, ನೋಡು ನಾನು ಒಂದು ಬಾರಿ ಹೋಗ್ಬೇಕು, ಮುಸ್ಲಿಂ ವಿರೋಧಿಯಾಗಿ ಅಲ್ಲಿ ಏನಾದ್ರೂ ನಡೀತಾ ಇದೆ ನನಗೂ ಗೊತ್ತಾಗ್ಬೇಕು, ಯಾಕೆ ಇವ್ರು ಇಷ್ಟೆಲ್ಲ ಮಾತಾಡ್ತಾರೆ ಅಂತ ITC ಮಾಡೋದಕ್ಕೆ ಹೋಗ್ತಾರೆ. ITC ಮಾಡಿ ಬಂದು ನಮ್ಮನ್ನ ಕೂರಿಸ್ಕೊಂಡು, ನಮಸ್ತೆ ಸದಾ ವತ್ಸಲೆ ಮಾತೃಭೂಮೆ ತ್ವಯಾ ಹಿಂದೂ ಭೂಮೆ ಸುಖಂ ವರ್ಧಿತೋಹಂ ಮಹಾಮಂಗಲೆ ಪುಣ್ಯ ಭೂಮೆ ತ್ವದರ್ತೆ ಪದತ್ವೇಷಕಾಯೋ ನಮಸ್ತೆ ನಮಸ್ತೆ ಅಂತ ಹೇಳಿದ್ರು. ನೀವಿದನ್ನ ಕಲಿಬೇಕು. RSS ಅಂದ್ರೆ ಆ ಹೆಸರಲ್ಲೇ ಇರೋ ಹಾಗೆ ಅದು ರಾಷ್ಟ್ರೀಯತೆಯನ್ನ ಪಸರಿಸುತ್ತೆ. ನಾನು 1 ವಾರಗಳ ಕಾಲ ಇದ್ದೆ, ನನ್ನನ್ನ ಮನೆ ಮಗನಾಗಿ ನೋಡ್ಕೊಂಡ್ರು, ಅಲ್ಲಿ ಕೇವಲ ರಾಷ್ಟ್ರೀಯ ವಿಚಾರಗಳು ಮಾತ್ರ ಹರಿದಾಡುತ್ತವೆ ಅನ್ನುವಂಥದ್ದನ್ನ ಹೇಳಿದ್ರು. ಹಾಗಾಗಿ ಅವತ್ತಿನಿಂದ ಸತ್ಯ ಧರ್ಮ ಇವುಗಳನ್ನ ಅರಿತು ಆ ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ನಡಿಬೇಕನ್ನುವಂಥದ್ದನ್ನ ನನ್ನ ತಂದೆ ತೋರಿಸ್ಕೊಟ್ರು. ಅದನ್ನ ಇವತ್ತು ನಾನು ಮಾಡ್ತಾ ಇದ್ದೀನಿ. ಅಂಡ್ ಇವತ್ತು ಆ ಮೂಲಕ TV ವಿಕ್ರಮಕ್ಕೆ ಬಂದಿದ್ದೀನಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಇನ್ನು TV ವಿಕ್ರಮಕ್ಕೆ ಬರೋದಕ್ಕೆ ಮೋದಿಜಿ ಕೂಡ ಒಂದು ಕಾರಣ ಅಂತ ಹೇಳ್ಬಹುದು. ಹೇಗೆ ಅಂತ ಹೇಳ್ತೀನಿ. 2018 ಲೋಕಸಭಾ ಚುನಾವಣೆ ಆಗ್ತಾ ಇತ್ತು. ಸೊ ಆ ಸಂದರ್ಭದಲ್ಲಿ ಮೋದಿಜಿ ಭಕ್ತಿಯಾಗಿ ನನಗೆ ಮೋದಿಜಿನ ಬಹಳ ವಿರೋಧ ಮಾಡ್ತಾ ಇದ್ರು. ಯಾಕೆ ಮುಸಲ್ಮಾನರು ಇಷ್ಟೊಂದು ವಿರೋಧ ಮಾಡ್ತಾ ಇದ್ದಾರೆ? ಇಲ್ಲ, ಇದು ತಪ್ಪು. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಅನ್ನೋ ಹಾಗೆ ಒಂದಷ್ಟು ಅಧರ್ಮಿಗಳು ಸಾಮ್ರಾಜ್ಯವನ್ನು ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಮೋದಿಜಿ ಅಂತ ಒಬ್ಬ ಧರ್ಮನಿಷ್ಠ, ಒಬ್ಬ ದೇಶ ಭಕ್ತ ನಮಗೆ ಸಿಕ್ಕಿದ್ದಾರೆ. ಇಂತಹ ನಾಯಕನನ್ನ ನಾವು ಯಾವತ್ತೂ ಕೂಡ ಬಿಟ್ಟು ಕೊಡಬಾರ್ದು. ಅವರನ್ನ ಅಪ್ಪಿಕೊಳ್ಬೇಕು, ಅವರ ಜೊತೆಯಾಗಿ ನಾವು ನಿಲ್ಬೇಕು ಅಂತ ಒಂದಷ್ಟು ವಿಚಾರಗಳನ್ನ ಹೇಳಿ ನಾನೊಂದು ವಿಡಿಯೋವನ್ನ ಮಾಡಿ ಹಾಕ್ಬಿಟ್ಟೆ. ಅವತ್ತು ಆ ವಿಡಿಯೋವನ್ನ ಹಾಕುವಾಗ ನನಗೆ ಒಂದು ಐಡಿಯಾ ಕೂಡ ಇರಲಿಲ್ಲ ಇದಿಷ್ಟೊಂದು ವೈರಲ್ ಆಗಬಿಡುತ್ತೆ ಅಂತ. ವೈರಲ್ ಆಯ್ತು. ಅವತ್ತೇ ಫಾರ್ ದಿ ಫಸ್ಟ್ ಟೈಮ್ ನನಗೆ ಗೊತ್ತಾಗಿದ್ದು ಈ ಲೈಕ್ಸ್ ಕಮೆಂಟ್ಸ್ ಶೇರ್ ಅಂದ್ರೆ ಏನ್ ಅನ್ನುವಂಥದ್ದು. ಅಂಡ್ ಅದರ ಜೊತೆಗೆ ಟೀಕೆ ಅಂದ್ರೆ ಏನು, ಈ ಕೀಳು ಮನಸ್ಥಿತಿಯ ಮಾತುಗಳು ಹೇಗಿರುತ್ತವೆ, ಅಂಡ್ ಅದರ ಜೊತೆಗೆ ಪ್ರೀತಿ, ಜನರ ಪ್ರೀತಿ ಅನ್ನುವಂಥದ್ದು ಏನು ಕೂಡ ಅವತ್ತು ನನಗೆ ಮೊದಲ ಬಾರಿಗೆ ಅನುಭವ ಆಯ್ತು. ಮೊದಲ ಬಾರಿ ಟೀಕೆ, ಕೆಟ್ಟ ಮಾತುಗಳನ್ನ ಕೇಳಿದಾಗ ಬಹಳ ಕುಗ್ಗಿದ್ದೆ. ಆದ್ರೆ ನನ್ನ ತಂದೆ ಹೇಳಿದ್ರು, ಸತ್ಯ ಹಾಗೂ ಧರ್ಮದ ಬಗ್ಗೆ ನೀನು ಸ್ಟ್ರೇಟ್ ಆಗಿ ಮಾತಾಡ್ತೀಯ ಅಂತಂದಾಗ ನಿನಗೆ ಟೀಕೆಗಳು ಬಂದೇ ಬರುತ್ತೆ. ಒಂದು, ನೀನ್ ಅದನ್ನ ಸ್ವೀಕಾರ ಮಾಡಿ ಹೋಗ್ತೀಯೋ, ಇಲ್ಲ ಸೈಲೆಂಟ್ ಆಗ್ಬಿಡು ಅಂತ ಹೇಳಿದ್ರು. ಅವತ್ತು ಯೋಚನೆ ಮಾಡಿದೆ. ನೆಕ್ಸ್ಟ್ ಡೇ ನನಗೆ ಬಾಟ್ನಿ ಲ್ಯಾಬ್ ಎಕ್ಸಾಮ್ ಬೇರೆ ಇತ್ತು. ನಾನು ಅನ್ಕೊಂಡು, ಇಲ್ಲ ಇಷ್ಟು ವರ್ಷ ನನ್ನ ತಂದೆ ನನಗೆ ಹೇಳ್ಕೊಟ್ಟಿರುವಂಥದ್ದು ಸತ್ಯ ಹಾಗೂ ಧರ್ಮದ ಹಾದಿಯಲ್ಲಿ ನಡಿ, ನಾನು ಯಾಕೆ ಯಾರೋ 1-2 ಜನ ಹೇಳ್ತಾರೆ ಅಂತ ಹೇಳಿ ನಾನು ಯಾಕೆ ಹಿಂದೆ ನಿಲ್ಬೇಕು? ಅವತ್ತು ಮುಂದೆ ಇಟ್ಟಂತಹ ಹೆಜ್ಜೆಯನ್ನ ಇಲ್ಲಿವರೆಗೂ ಕೂಡ ನಾನು ಹಿಂದೆ ತೆಗೆದೇ ಇಲ್ಲ, ಯಾವತ್ತೂ ಕೂಡ ತೆಗೆಯೋದಿಲ್ಲ. ದೇಶ ಧರ್ಮದ ಪರವಾಗಿ ಯಾವತ್ತೂ ಕೂಡ ಸತ್ಯದ ಆ ಹಾದಿಯಲ್ಲಿ ನಡಿದ್ದೇನೆ. ಇನ್ನದಾದ್ಮೇಲೆ TV ವಿಕ್ರಮಕ್ಕೆ ಬಂದೆ. ಅವತ್ತು ಬರುವಾಗ ಬಹುಶಃ ಒಂದು ಆಂಕರ್ ಅನ್ನುವಂಥ ಒಂದು ಎಲಿಜಿಬಿಲಿಟಿ ಖಂಡಿತವಾಗ್ಲೂ ನನ್ನಲ್ಲಿ ಇರಲಿಲ್ಲ. ಜ್ಞಾನದ ವಿಚಾರದಲ್ಲಿ ಆಗಿರಬಹುದು, ಯಾವುದೇ ವಿಚಾರದಲ್ಲಿ ಆಗಿರಬಹುದು. ಆದ್ರೆ ನನ್ನ ಗುರುಗಳಾದಂತಹ ಮಹೇಶ್ ವಿಕ್ರಮ್ ಹೆಗ್ಡೆ ಸರ್ ಅವರು, ಇಲ್ಲ ಮಗ ನಿಮ್ಮಿಂದ ಆಗತ್ತೆ, ಖಂಡಿತವಾಗ್ಲೂ ನೀವು ಇದನ್ನ ಮಾಡ್ತೀರಾ ಅಂತ ಹೇಳಿ ನಿರಂತರ ಪ್ರೋತ್ಸಾಹವನ್ನ ಕೊಟ್ಟು ನನ್ನ ಬೆನ್ನೆಲುಬಾಗಿ ನಿಂತು ಇವತ್ತು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗಲ್ಲ. ಪುಸ್ತಕಗಳನ್ನ ಕೊಟ್ರು, ಓದು ಅಂತ ಹೇಳಿದ್ರು, ಅಧ್ಯಯನ ಎಷ್ಟು ಇಂಪಾರ್ಟೆಂಟ್ ಅಂತ ಹೇಳಿದ್ರು, ಅಯೋಧ್ಯೆಗೆ ಕಳಿಸಿದ್ರು, ಮಹಾಕುಂಭ ಮೇಳಕ್ಕೆ ಕಳಿಸ್ಕೊಟ್ರು. ಇವೆಲ್ಲವನ್ನ ಮಾಡಿ ಇವತ್ತು ಈ ಒಂದು ಪ್ರಶಸ್ತಿ ಬಂದಿದೆ ಅಂತ ಹೇಳಿದ್ರೆ ಇದು ಖಂಡಿತವಾಗ್ಲೂ
ನನಗೆ ಸಲ್ಲಬೇಕಾಗಿರುವಂಥದ್ದಲ್ಲ, ಟಿವಿ ವಿಕ್ರಮ ತಂಡಕ್ಕೆ ಸಲ್ಲಬೇಕು, ಮಹೇಶ್ ವಿಕ್ರಮ್ ಹೆಗ್ಡೆ ಅವರಿಗೆ ಸಲ್ಲಬೇಕು, ನನ್ನ ತಂದೆಯವರಿಗೆ ಸಲ್ಲಬೇಕು ಅಂತ ಹೇಳ್ತೀನಿ. ಯಾಕೆ ಅಂತ ಹೇಳ್ತೀನಿ, ವಿಡಿಯೋ ನೋಡಿದಾಗ ಪ್ರತಿಯೊಬ್ಬರಿಗೂ ಕೂಡ ನಾನ್ ಮಾತ್ರ ಕಾಣಿಸ್ತೀನಿ, ಆದ್ರೆ ವಿಡಿಯೋ ಹಿಂದೆ ಬಹಳಷ್ಟು ಜನರ ಶ್ರಮ ಇರುತ್ತೆ. ಖಂಡಿತವಾಗ್ಲು ಒಬ್ಬ ಮೇಕಪ್ ಆರ್ಟಿಸ್ಟ್ ಇಂದ ಹಿಡಿದು ಕ್ಯಾಮ್ರಾಮನ್ ಆಗಿರಬಹುದು, ಎಡಿಟರ್ ಆಗಿರಬಹುದು, ಪ್ರೋಗ್ರಾಮ್ ಪ್ರೊಡ್ಯೂಸರ್ ಆಗಿರಬಹುದು, ಇನ್ನದಾದ ನಂತರ ಆಫೀಸ್ ಬಾಯ್ ಆಗಿರಬಹುದು, ಪ್ರತಿ ಒಬ್ಬರ ಶ್ರಮ ಕೂಡ ಅಲ್ಲಿ ಇದ್ದೇ ಇರುತ್ತೆ. ಅಯೋಧ್ಯೆ ಆಗಿರಬಹುದು, ಮಹಾಕುಂಭ ಮೇಳಕ್ಕೆ ಹೋದಾಗ್ಲೂ ಕೂಡ ನನಗೆ ನನ್ನ ಟೀಮ್ ಜೊತೆಯಾಗಿ ನಿಂತಿತ್ತು. ಎಂತಹ ಸಂದರ್ಭ ಬಂದಾಗ್ಲೂ ಕೂಡ ಇಲ್ಲ ಮುಮ್ತಾಜ್ ನಿಮಗಿದು ಆಗತ್ತೆ ಅಂತ ಹೇಳಿ ನನ್ನ ಜೊತೆಯಾಗಿ ನಿಂತಿದ್ರಲ್ವಾ. ಹಾಗಾಗಿ ಅವರೆಲ್ಲರ ಆ ಶ್ರಮದಿಂದನೇ ಆ ಒಂದು ಅದ್ಭುತವಾದಂತಹ ಔಟ್ಪುಟ್ ಸಿಗೋದಕ್ಕೆ ಸಾಧ್ಯ. ಹಾಗಾಗಿ ಈ ಒಂದು ಪ್ರಶಸ್ತಿಯನ್ನ ನಾನು ನನ್ನ ಟಿವಿ ವಿಕ್ರಮ ತಂಡಕ್ಕೆ ಅರ್ಪಿಸೋದಕ್ಕೆ ಇಷ್ಟಪಡ್ತೀನಿ. ಬಹಳ ಹಿರಿಯರ ಜೊತೆಗೆ ಈ ಒಂದು ಪ್ರಶಸ್ತಿಯನ್ನ ಸ್ವೀಕಾರ ಮಾಡಿರುವಂಥದ್ದು, ಮತ್ತೊಮ್ಮೆ ನಾನು ಅದಕ್ಕೆ ಅರ್ಹಳೋ ಇಲ್ವೋ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಆದ್ರೆ ಧನ್ಯವಾದಗಳನ್ನಂತೂ ತಿಳಿಸಬಲ್ಲೆ. ವಿಶ್ವ ಸಂವಾದ ಕೇಂದ್ರ ಕರ್ನಾಟಕ, ಅದೇ ರೀತಿ ಎಲ್ಲ ಹಿರಿಯರಿಗೂ, ನನ್ನ ತಂದೆ ತಾಯಿ ಟಿವಿ ವಿಕ್ರಮ ಮಹೇಶ್ ವಿಕ್ರಮ್ ಹೆಗ್ಡೆ ಸರ್ ಎಲ್ರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದಗಳನ್ನ ನಾನು ತಿಳಿಸ್ತೀನಿ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲಹೇತುರ್ಭೂಮಾತು ಸಂಗೋಸ್ತ್ವ ಕರ್ಮಣಿ ಅನ್ನೋ ಹಾಗೆ ನಾವೆಲ್ಲರೂ ಕೂಡ ತಾಯಿ ಭಾರತೀಯ ಮಕ್ಕಳಾಗಿ ತಾಯಿ ಭಾರತೀಯ ಸೇವೆಯನ್ನ ನಿಸ್ವಾರ್ಥವಾಗಿ ಮಾಡೋಣ ಅಂತ ಹೇಳ್ತಾ ಮತ್ತೊಮ್ಮೆ ಈ ಒಂದು ಅದ್ಭುತವಾದಂತಹ ಅವಕಾಶಕ್ಕಾಗಿ ನಮಸ್ಕಾರ.